ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ನಿಮ್ಗೆ ಈಗ ಗಾಸಿಪ್ಸ್ಗಳು ಓಡಾಡ್ತಿರೋದೇನಪ್ಪಾ ಅಂದ್ರೆ ಆ, ಚಂದನ್ ಶೆಟ್ಟಿ ಹಾಗೂ ಸಂಜನಾ ಸಲ್ಗಾ ಫಿಲಂ ಹೀರೋಯಿನ್ ಚಂದನಾ ಅವರು ಇಬ್ರು ಈಗ ಮದ್ವೆ ಆಗ್ತಾ ಇದಾರೆ. ಅವರಿಬ್ರು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ. ಅವರಿಬ್ರು ಲವರ್ಸ್ ಆಗಿದ್ರು, ಈಗ ಮದ್ವೆ ಆಗ್ತಾ ಇದಾರೆ ಅನ್ನೋಂಥ ಗಾಸಿಪ್ಸ್ಗಳು ತುಂಬಾನೇ ಓಡಾಡ್ತಿದೆ. ಇದೆಲ್ಲ ನಿಜನ ಸುಳ್ಳ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡ್ತೀವಿ, ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನಿಮ್ಗೆ ಇನ್ನೂ ಯಾರು ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಸೂತ್ರಧಾರಿ ಒಂದು ಆಲ್ಬಮ್ ಸಾಂಗ್ ಅಂತ ಹೇಳೋದಕ್ಕಾಗಲ್ಲ. ಆ, ಮುಂದೆ ಹೇಳ್ತೀನಿ ಏನು ಅಂತ. ಸೊ ನನ್ನ ಡ್ಯಾಶು ಮಾಡ್ಕೊಳ್ಳೋ ಅನ್ನೋಂಥ ಸಾಂಗ್ ನಲ್ಲಿ ಅವರಿಬ್ರು ಗುರ್ಸ್ಕೊಂಡಿರುವಂತದ್ದು ಕಪಲ್ಸ್ ತರ. ಅಂದ್ರೆ ಸೂತ್ರಧಾರಿಯಲ್ಲಿ ಹೀರೋಯಿನ್ ಆಗಿ ಸಂಜನಾ ಅವರು ವರ್ಕ್ ಮಾಡಿದ್ದಾರೆ, ಮತ್ತೆ ಹೀರೋ ಆಗಿ ನಮ್ಮ ಚಂದನ್ ಶೆಟ್ಟಿ ಅವರು ವರ್ಕ್ ಮಾಡಿದ್ದಾರೆ. ಸೊ ಅದೊಂದು ರ್ಯಾಪ್ ಸಾಂಗ್ ಅಂತಾನೆ ಹೇಳ್ಬೋದು. ತುಂಬಾ ಜನಕ್ಕೆ ಆ ಒಂದು ಸಾಂಗ್ ಕೂಡ ಇಷ್ಟ ಆಗಿತ್ತು. ನೀವೆಲ್ರಿಗೂ ಗೊತ್ತಿರೋ ಹಾಗೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ರು ಕೂಡ ಮದ್ವೆ ಆಗಿದ್ರು. ಈಗ ಡೈವರ್ಸ್ ಕೂಡ ತಗೊಂಡಿದ್ದಾರೆ. ಇಬ್ರು ಒಪ್ಪಂದದ ಮೇರೆಗೆ ಡೈವರ್ಸ್ ತಗೊಂಡಿದ್ದಾರೆ. ಎಸ್, ಅವರಿಬ್ರು ಇವಾಗ ಒಟ್ಟಿಗೆ ಇಲ್ಲ, ದೂರ ದೂರ ಇದ್ದಾರೆ. ಸೊ ಸಿಂಗಲ್ ಆಗಿ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ದಿನಕರ್ ತೂಗಿದೀಪ ಅವರ ಡೈರೆಕ್ಷನ್ ಅಲ್ಲಿ ಮೂಡ್ ಬರ್ತಿರುವಂತ ರಾಯಲ್ ಅನ್ನುವಂತ ಸಿನಿಮಾದಲ್ಲಿ ಸಂಜನಾ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಹೀರೋಯಿನ್ ಆಗಿ ನಟನೆ ಮಾಡ್ತಾ ಇದ್ದಾರೆ. ಮತ್ತೆ ಹೀರೋ ಆಗಿ ನಮ್ಮ ಕಿಸ್ ಫಿಲಂ ಹೀರೋ ವಿರಾಟ್ ಕೂಡ ಆ ಮೂವಿಲಿ ಭಾಗವಹಿಸಿದ್ದಾರೆ. ಅಂದ್ರೆ ಹೀರೋ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರುವಂತದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇದಾದ ನಂತರ ಸಂಜನಾ ಅವರ ಎರಡನೇ ಸಿನಿಮಾ ಯಾವುದು ಅಂದ್ರೆ ಸೂತ್ರಧಾರಿ ಅಂತ. ಈ ಫಿಲಂ ನ ಹೀರೋ ಚಂದನ್ ಶೆಟ್ಟಿ. ನಿಮ್ಮೆಲ್ರಿಗೂ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಈ ಒಂದು ಆ ಒಂದು ಆಲ್ಬಮ್ ಸಾಂಗ್ ನಿಂದ ಅವರಿಬ್ರು ಜೊತೆಲಿ ಇರೋ ಕಾರಣದಿಂದ ನೀವೆಲ್ರೂ ಏನ್ ಅನ್ಕೊಂಡಿದೀರ ಅಂದ್ರೆ ಅವರಿಬ್ರು ಕೂಡ ಮದ್ವೆ ಆಗ್ತಾರೆ, ಲವ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದೀರ. ರಿಯಾಲಿಟಿ ಏನಪ್ಪಾ ಅಂದ್ರೆ ಅವರಿಬ್ರು ಫಿಲಂಗೆ ವರ್ಕ್ ಮಾಡ್ತಿರುವಂತದ್ದು. ಆ ಮೂವಿ ಹೆಸರು ಸೂತ್ರಧಾರಿ ಅಂತ. ಇವಾಗ ನಾನು ಏನ್ ಸಾಂಗ್ ಹೇಳ್ದೆ, ನನ್ನ ಡ್ಯಾಶು ಮಾಡ್ಕೊಳ್ಳಿ, ಆ ಸಾಂಗು ಕೂಡ ನಮ್ಮ ಸೂತ್ರಧಾರಿ ಫಿಲಂನ ಒಂದು ಭಾಗವಾಗಿರುತ್ತೆ. ಅದೊಂದು ಸಾಂಗ್ ಆಗಿರುತ್ತೆ ಅಷ್ಟೇ. ಇಷ್ಟೇ ಮ್ಯಾಟ್ರು. ಅವರಿಬ್ರು ಲವ್ ಕೂಡ ಮಾಡ್ತಾ ಇಲ್ಲ, ಮದ್ವೆನೂ ಕೂಡ ಆಗ್ತಾ ಇಲ್ಲ. ಈ ಗಾಸಿಪ್ಸ್ ಗಳೆಲ್ಲ ಸುಳ್ಳು. ಹರ್ದಾಡ್ತಿರುವಂತ ಟಾಪಿಕ್ಸ್ ಅಂದ್ರೆ ಗಾಸಿಪ್ಸ್ ಗಳೆಲ್ಲ ಸುಳ್ಳಾಗಿರುತ್ತೆ. ಯಾವ್ದು ಕೂಡ ನಿಜ ಆಗಿರಲ್ಲ. ಆತರ ಏನಾದ್ರು ಆಗಿತ್ತು ಅಂದ್ರೆ ಅವ್ರಿಗೆ ಅಫಿಷಿಯಲ್ ಆಗಿ ತಿಳಿಸ್ತಾರೆ ಕೂಡ. ಈ ರೀತಿಯಾಗಿ ಸಂಜನಾ ಅವ್ರಿಗೂ ಕೂಡ ತುಂಬಾ ಗಾಸಿಪ್ಸ್ ಗಳು ಓಡಾಡ್ತಿದ್ದು. ಆಕೆನೂ ಕೂಡ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ನ ಸ್ಟೋರಿಯಲ್ಲೂ ಕೂಡ ಮೆನ್ಷನ್ ಮಾಡಿದ್ರು, ನನ್ಗೆ ಚಂದನ್ ಶೆಟ್ಟಿ ಅವ್ರಿಗೆ ಯಾವ ರೀತಿ ಸಂಬಂಧ ಇಲ್ಲ ಅಂತ. ಹಾಗೆ ಅವರು ಹೇಳ್ಕೊಂಡಿದ್ರು, ಈ ರೀತಿ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದೀವಿ, ನಾನು ಅವರು ವರ್ಕ್ ಮಾಡ್ತಾ ಇದೀವಿ, ಅವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ. ಕೆಲವೊಂದು ಫ್ಯಾನ್ಸ್ಗಳು ಇದನ್ನ ಅಡ್ವಾಂಟೇಜ್ ನ ತಗೊಂಡು, ಇಲ್ಲ ಯಾವುದಕ್ಕೂ ಏನು ನಿರೀಕ್ಷೆಯಲ್ಲಿ ಅವರು ಅವರ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚ್ಕೊಂಡಿರ್ತಾರೆ. ಅಂದ್ರೆ ವ್ಯೂಸ್ ಬರ್ಬೇಕು, ಹಂಗ್ ಬರ್ಬೇಕು, ಹಿಂಗ್ ಬರ್ಬೇಕು ಅಂತ. ಸೊ ಈ ಒಂದು ಕಾರಣದಿಂದ ತುಂಬಾ ಜನ ಅಭಿಮಾನಿಗಳು ತಪ್ಪು ತಿಳ್ಕೊಂಡಿದ್ದಾರೆ. ಸಂಜನಾ ಅಭಿಮಾನಿಗಳು ಕೂಡ ಆಗಿರ್ಬೋದು, ಹಾಗೆ ಚಂದನ್ ಶೆಟ್ಟಿ ಅಭಿಮಾನಿಗಳು ಕೂಡ ಆಗಿರ್ಬೋದು, ಇದ್ರ ಬಗ್ಗೆ ತುಂಬಾ ಚರ್ಚೆ ನಡೆಸ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ ಅವರಿಬ್ರು ಕೂಡ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲೂ ಕೂಡ ಇಲ್ಲ, ಮದ್ವೆನೂ ಕೂಡ ಆಗ್ತಾ ಇಲ್ಲ. ಅವರಿಬ್ರು ಜಸ್ಟ್ ಫ್ರೆಂಡ್ಸ್, ಮೂವಿ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅಷ್ಟೇ ಜೊತೆಲಿದ್ದಾರೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಆಗಿದ್ರೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.